ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಮೈಸೆಲ್ಫ್ ರುದ್ರಗೌಡ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕನ್ನಡ ವ್ಯಾಕರಣ ಸೀರೀಸ್ ಎಪಿಸೋಡ್ಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ 9ನೇ ತರಗತಿಯ 3ನೇ ಪಾಠದ ಹಿಂದ್ಗಡೆ ಬರ್ತಕ್ಕಂಥ ಪ್ರಮುಖ ವ್ಯಾಕರಣದ ಅಂಶಗಳನ್ನು ಕಲಿತಾ ಹೋಗೋಣ. ಮತ್ತಷ್ಟು ತಡ ಮಾಡಲಾರದೆ ಬನ್ನಿ ಆರಂಭ ಮಾಡೋಣ. ಮೊದಲನೇದಾಗಿ ಕವಿಯ ಪರಿಚಯ. ಎಸ್.ಎಲ್. ಭೈರಪ್ಪನವರು ಈ ಒಂದು ಪಾಠವನ್ನು ಬರೆದಿರ್ತಕ್ಕಂಥದ್ದು. ಇವರು ಜನನ ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣದ ಸಂತೇಸಿ ಅಂತಕ್ಕಂಥ ಗ್ರಾಮದಲ್ಲಿ. ಯಾವ ವರ್ಷ ಅಂತ ನೋಡ್ತಾ ಹೋದರೆ 20 ಆಗಸ್ಟ್ 1931ರಲ್ಲಿ ಜನಿಸಿರ್ತಕ್ಕಂಥದ್ದು. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಎಸ್.ಎಲ್. ಭೈರಪ್ಪನವರ ಒಂದು ಕೊಡುಗೆ ಅಪಾರ. ಓಕೆ, ಪ್ರಮುಖವಾಗಿ ಯಾವೆಲ್ಲ ಕೃತಿಗಳನ್ನು ಎಸ್.ಎಲ್. ಭೈರಪ್ಪನವರು ಬರೆದಾರ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಧರ್ಮಶ್ರೀ, ಗೃಹಭಂಗ, ವಂಶವೃಕ್ಷ, ಅನ್ವೇಷಣ, ದಾಟು, ಪರ್ವ, ಆವರಣ. ಈ ಎಲ್ಲ ಕೃತಿಗಳು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಪ್ರಮುಖವಾಗಿ ಈ ಪರ್ವ ಅಂತಕ್ಕಂಥದ್ದು ಏನದಲ್ಲ, ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿ ಅಂತ ಹೇಳೋಕ್ಕೆ ನಾನು ನಿಮಗೆ ರೆಫರ್ ಮಾಡ್ತೀನಿ. ತುಂಬಾ ಒಂದು ಒಳ್ಳೆಯ ಪುಸ್ತಕ. ಜಸ್ಟ್ ಟ್ರೈ ಟು ರೀಡ್ ಇಟ್ ವೆನ್ ಎವರ್ ಯು ಗೆಟ್ ದ ಟೈಮ್. ಎಜುಕೇಷನ್ ನೋಡ್ತಾ ಹೋದರೆ ಎಸ್.ಎಲ್. ಭೈರಪ್ಪನವರ ಶಿಕ್ಷಣ ಆಗಿರ್ತಕ್ಕಂಥದ್ದು BA. ಅವರ ಶಿಕ್ಷಣ BA. ಹಾಗೆ ಸಾಹಿತ್ಯದಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶಸ್ತಿಗಳಿದಾವಲ್ಲ, ಆ ಎಲ್ಲ ಪ್ರಶಸ್ತಿಗಳನ್ನು ಎಸ್.ಎಲ್. ಭೈರಪ್ಪನವರು ಪಡೆದುಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಗಿರಬಹುದು, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರಬಹುದು, ಸರಸ್ವತಿ ಸಮ್ಮಾನ, ನಾಡೋಜ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶಸ್ತಿಗಳ ಎಲ್ಲವನ್ನು ಕೂಡ ಎಸ್.ಎಲ್. ಭೈರಪ್ಪನವರು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಕಾನ್ಸೆಪ್ಟ್, ಪದಗಳ ಅರ್ಥ. ಈ ಪಾಠದ ಹಿಂದ್ಗಡೆ ಪ್ರಮುಖವಾಗಿ ಈ 4 ಪದಗಳು ತುಂಬ ಇಂಪಾರ್ಟೆಂಟ್ ಆಗ್ತದೆ. ರಿಮೈನಿಂಗ್ ಪದಗಳೆಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ, ಸೊ ಅದಕ್ಕೋಸ್ಕರ ಅವುಗಳನ್ನು ಆ್ಯಡ್ ಮಾಡಿಲ್ಲ. ಮೊದಲೇದಾಗಿ ಯಾವುದು? ಉಪೇಕ್ಷ. ಉಪೇಕ್ಷ ಅಂದರೆ ತಾತ್ಸಾರ ಅಂತ ಹೇಳಿ. ಉಪೇಕ್ಷ ಅಂದರೆ ತಾತ್ಸಾರ ಮನೋಭಾವ. ತಾತ್ಸಾರ ಮನೋಭಾವಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು? ನೀವು ಸೂರ್ಯವಂಶ ಫಿಲ್ಮ್ ನೋಡಿದ್ರೆ ಅಂತ ಅಂದ್ಕೊತೀನಿ. ಆ ಫಿಲ್ಮಲ್ಲಿ ವಿಜಯಲಕ್ಷ್ಮಿ ಅವರು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಮೇಲೆ ಇಟ್ಟಿರ್ತಾರಲ್ಲ, ಅದು ತಾತ್ಸಾರದ ಮನೋಭಾವನೆ. ನೆಕ್ಸ್ಟ್ ಪಾಯಿಂಟ್, ಮೇಧಾಶಕ್ತಿ. ಮೇಧಾಶಕ್ತಿ ಪದದ ಅರ್ಥ ಬುದ್ಧಿಮತ್ತೆ. ನೆಕ್ಸ್ಟ್, ವೈಖರಿ ಅಂತ ನೋಡಿದರೆ ಶೈಲಿ ಅಥವಾ ದಾಟಿ. ವಿರಾಟ್ ಕೊಹ್ಲಿಯವರ ಬ್ಯಾಟಿಂಗ್ ವೈಖರಿ ತುಂಬ ಅದ್ಭುತವಾಗಿದೆ, ಅಥವಾ ಕೊಹ್ಲಿಯವರ ಬ್ಯಾಟಿಂಗ್ ಶೈಲಿ ತುಂಬಾ ಅದ್ಭುತವಾಗಿದೆ. ಓಕೆ, ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ ಯಾವ ರೀತಿಯಾಗಿ ಈ ಪದಗಳ ಬಳಕೆ ಆಗ್ತದ ಅಂತ ಹೇಳಿ. ಮುಂದಿನ ಪದ ನಿಮಿತ್ತ. ನಿಮಿತ್ತ ಅಂದರೆ ಕಾರಣ. ಇದನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಯಾವ ರೀತಿ ನೆನಪಿಟ್ಕೋಬೇಕು? ಇವತ್ತು ಸ್ವಾಮಿ ವಿವೇಕಾನಂದ ಅವರ ಜಯಂತಿಯ ಪ್ರಯುಕ್ತ ಅಥವಾ ಜಯಂತಿಯ ನಿಮಿತ್ತವಾಗಿ ಕ್ರಿಕೆಟನ್ನು ಹಮ್ಮಿಕೊಳ್ಳಲಾಗಿದೆ. ಓಕೆ, ಸೊ ಅವರ ಒಂದು ಜಯಂತಿಯ ಕಾರಣದಿಂದಾಗಿ ಕ್ರಿಕೆಟ್ ಹಮ್ಮಿಕೊಳ್ಳಲಾಗಿದೆ ಅಂತ ಅರ್ಥ. ಓಕೆ, ಈ ರೀತಿಯಾಗಿ ನಾವು ಈ ನಿಮಿತ್ತ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ಕೋತೀವಿ. ಸೊ ಇದಿಷ್ಟು ಕಿರುಪರಿಚಯ ಆಗಿರ್ತಕ್ಕಂಥದ್ದು ಕವಿಗಳ ಬಗ್ಗೆ, ಹಾಗೆ ಪದಗಳ ಅರ್ಥಗಳ ಬಗ್ಗೆ. ಇದಾದ ನಂತರ ಆ್ಯಸ್ ಯೂಶ್ವಲ್ ನಾವು ಕನ್ನಡ ವ್ಯಾಕರಣ ಏನೇನು ಕೊಟ್ಟಿದ್ದಾರೆ ಈ ಪಾಠದ ಹಿಂದ್ಗಡೆ ಅಂತ ನೋಡ್ತಾ ಹೋಗೋಣ. ಸೊ ಅವರ್ ಹೆಡ್ಡಿಂಗ್ ಈಸ್ ವೃದ್ಧಿ ಸಂಧಿ. ಪ್ರೀವಿಯಸ್ ಪಾಠದಲ್ಲಿ ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ, ಓಕೆ, ಎಲ್ಲವನ್ನು ಕವರ್ ಮಾಡಿದ್ದೀವಿ. ಸೊ ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ನಾವು ವೃದ್ಧಿ ಸಂಧಿಗೆ ಬಂದಿದ್ದೀವಿ. ವೃದ್ಧಿ ಸಂಧಿಯನ್ನು ಅರ್ಥೈಸೋಕ್ಕಿಂತ ಮುಂಚೆ ಈ 2 ವಾಕ್ಯಗಳನ್ನು ಗಮನಿಸಿ. ಮೊದಲನೇ ವಾಕ್ಯ ಏನದ? ಅವನು ಏಕೈಕ ವೀರ. ಎರಡನೇ ವಾಕ್ಯ, ಆಯುರ್ವೇದದಲ್ಲಿ ವನೌಷಧಿಗಳನ್ನು ಬಳಸುತ್ತಾರೆ. ಈ 2 ವಾಕ್ಯಗಳಲ್ಲಿ ಪ್ರಮುಖವಾಗಿ ಈ ಏಕೈಕ ಅಂತಕ್ಕಂಥ ಪದ ಹಾಗೆ ವನೌಷಧಿ ಅಂತಕ್ಕಂಥ ಪದಗಳು ವೃದ್ಧಿ ಸಂಧಿಗೆ ಉದಾಹರಣೆಗಳಾಗಿದ್ದಾವೆ ಅಂತ ಹೇಳ್ತಾ ಇರೋದು ನಾನಿಲ್ಲಿ. ಯಾಕೆ ವೃದ್ಧಿ ಸಂಧಿಗೆ ಉದಾಹರಣೆಗಳಾಗಿದ್ದಾವೆ, ಏನದರ ಫಾರ್ಮುಲಾ, ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕು? ಲೆಟ್ ಮಿ ಶೋ ದ್ಯಾಟ್. ಇಲ್ಲಿದೆ ನೋಡಿ ಅದರ ಟ್ರಿಕ್. ನಮ್ಗೆ ಗೊತ್ತು, ಯಾವುದೇ ಒಂದು ಸಂಧಿಯನ್ನು ಐಡೆಂಟಿಫೈ ಮಾಡಬೇಕಾಗಿತ್ತಂದರೆ ಮೊದಲು ಅದನ್ನು ನಾವು ಬಿಡಿಸಿ ಬರೀಬೇಕಂತ ಹೇಳಿ. ಸೊ ಅದಕ್ಕೋಸ್ಕರ ನಾವು ಪೂರ್ವ ಪದ ಮತ್ತು ಉತ್ತರ ಪದ ಅಂತೇಳಿ ಬಿಡಿಸ್ಕೊಂಬರಿಬೇಕು. ನೆಕ್ಸ್ಟ್, ವೃದ್ಧಿ ಸಂಧಿ ಅಂತ ಬಂದಾಗ ಪೂರ್ವ ಪದದಲ್ಲಿ ಯಾವಾಗಲೂ ಆಲ್ವೇಸ್ ಅ ಮತ್ತು ಆ ಬರ್ತದೆ. ಜೊತೆಗೆ ಉತ್ತರ ಪದದಲ್ಲಿ ಎ, ಐ, ಓ, ಔ ಈ 4 ಅಕ್ಷರಗಳು ಬರ್ತಾವೆ. ಇವುಗಳನ್ನು ಹೊರತುಪಡಿಸಿ ಬೇರೆ ಯಾವ ಅಕ್ಷರಗಳೂ ಬರುವುದಿಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಬರ್ತಾವ? ಎ, ಐ, ಓ, ಔ. ಜಸ್ಟ್ ರಿಮೆಂಬರ್ ದೀಸ್ 4 ಲೆಟರ್ಸ್. ಸೊ ಇವು 4 ಗೊತ್ತಿದ್ರೆ ಮುಗಿದೋಯ್ತು. ಯಾವ ರೀತಿಯಾಗಿ ಸಂಧಿ ಆಗ್ತದೆ? ಪೂರ್ವ ಪದದಲ್ಲಿ ಅ ಆಕಾರಗಳು ಬಂದು ಉತ್ತರ ಪದದಲ್ಲಿ ಎ ಐಕಾರಗಳು ಬಂದರೆ ಸಂಧಿ ಆದಾಗ ನಮಗೆ ಐಕಾರ ದೊರೀತದೆ. ಅದೇ ರೀತಿಯಾಗಿ ಅ ಆಕಾರಗಳ ಮುಂದೆ ಓ ಔಕಾರಗಳು ಬಂದರೆ ಸಂಧಿ ಆದಾಗ ಔಕಾರ ಬರ್ತದೆ. ಓಕೆ, ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಡೋಂಟ್ ವರಿ, ನೆಕ್ಸ್ಟ್ ನಾನೊಂದು ಎಕ್ಸಾಂಪಲ್ ತೆಗೆದುಕೊಂಡು ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ. ಸೊ ಈ ಜಸ್ಟ್ ಈ 4 ಅಕ್ಷರಗಳು ಬರ್ತಾವೆ, ಯಾವ ರೀತಿಯಾಗಿ ಕೊನೆಗೆ ಔಟ್ಪುಟ್ ಸಿಗ್ತದೆ ಅಂತ ನೆನಪಿಟ್ಕೊಳ್ಳಿ. ಓಕೆ, ಈ 4 ನೆನಪಿಟ್ಕೊಳ್ಳಿ. ಅದರಲ್ಲಿ ಇದೇ ಇಲ್ಲಿ ಬರ್ತದೆ, ಇದೇ ಒಂದು ಅಕ್ಷರ ಇಲ್ಲಿ ಬರ್ತದೆ. That's it. Let me give an example.
ಬೆಸ್ಟ್ ಎಕ್ಸಾಂಪಲ್ ಒಂದು ಏನಪ್ಪ ಇದಕ್ಕಂದರೆ ಒಂದು ವನೌಷಧಿ ಅಂತ ಇದೆ. ಮೊದಲ ಕೆಲಸ ಏನು, ನಮಗೆ ಬಿಡಿಸಿ ಬರಿಬೇಕಂತ ಹೇಳಿದ್ದೀನಿ. ಸೊ ಬಿಡಿಸಿ ಬರೆಯೋಣ. ವನ ಪ್ಲಸ್ ಔಷಧ. ವನ ಅನ್ನೋದು ಪೂರ್ವ ಪದ, ಔಷಧ ಅನ್ನೋದು ಉತ್ತರ ಪದ. ನೆಕ್ಸ್ಟ್ ಕೆಲಸ ಏನು, ಪೂರ್ವ ಪದದ ಕೊನೆಗೆ ಯಾವ ಅಕ್ಷರ ಬಂದಿದೆ ಅಂತ ನೋಡಬೇಕು ನಾವು. ಪೂರ್ವ ಪದದ ಕೊನೆಗೆ ಬಂದಿರತಕ್ಕಂಥ ಅಕ್ಷರ ನ. ಸೊ ನ ಅಂದರೆ ಯಾವುದರಿಂದ ರಚಿತಗೊಂಡಿರ್ತಕ್ಕಂಥದ್ದು, ನ ಅಂತಕ್ಕಂಥ ವ್ಯಂಜನ ಜೊತೆಗೆ ಅ ಅನ್ನೋ ಸ್ವರ ಕೂಡ್ಕೊಂಡ್ಬಿಟ್ಟು ನಮಗೇನು ಸಿಕ್ಕಿದೆ, ನ ಅನ್ನೋ ಸಿಕ್ಕಿದೆ. ದಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಔಷಧ ಅಂದರೆ ಉತ್ತರ ಪದದ ಮೊದಲ ಅಕ್ಷರವನ್ನು ಕೂಡ ಗಮನಿಸ್ಕೋಬೇಕು. ಏನು ಬರ್ತಾ ಇದೆ, ಓ ಬರ್ತಾ ಇದೆ. ಸೊ ನಮ್ಮ ಟ್ರಿಕ್ ಏನು ಹೇಳುತ್ತೆ, ಅ ಆಕಾರಗಳ ಮುಂದೆ ಓ ಔಕಾರಗಳು ಬಂದಾಗ ಸಂಧಿಯಾದರೆ ಔಕಾರ ದೊರೆಯುತ್ತದೆ ಅಂತ ಓದಿದ್ದೀವಿ ನಾವು ಆಗಲೇ. ಸೊ ಔಕಾರ ಬರ್ತಾ ಇದೆ, ನಾ ಚೆಕ್ ಮಾಡೋಣ. ವನೌಷಧಿ, ನೌ ಅಂತ ಇದೆ. ಸೊ ಅದಕ್ಕೆ ನೌ ಬರ್ಕೊಂಡೆ. ಯಾವ ರೀತಿ ರಚಿತವಾಗಿದೆ ನಾವು, ನ ಅನ್ನೋ ವ್ಯಂಜನ ಪ್ಲಸ್ ಔ ಅಂತಕ್ಕಂಥ ಸ್ವರ. ಸೊ ಕೊನೆಯದಾಗಿ ಬಂದಿರತಕ್ಕಂಥದ್ದು ಯಾವುದು ನಮಗೆ, ಔ. ಸೊ ಔ ಅನ್ನೋದು ಔಟ್ಪುಟಲ್ಲಿ ಬಂತು. ಅಕಾರ ಪೂರ್ವ ಪದದಲ್ಲಿ, ಓಕಾರ ಉತ್ತರ ಪದದಲ್ಲಿ. ಸೊ ಸಂಧಿ ಆದಾಗ ಔಕಾರ. ಓಕೆ, ನಮ್ಮ ಫಾರ್ಮುಲಾ ಏನು ಹೇಳ್ತಾ ಇತ್ತು ಅದೇ ರೀತಿಯಾಗಿ ಬರ್ತಾ ಇದೆಯಲ್ಲ. ಸೊ ನಮ್ಮ ಫಾರ್ಮುಲಾ ನೋಡಿ, ಆಕಾರಗಳ ಮುಂದೆ ಓ ಔಕಾರಗಳು ಬಂದರೆ ಔಕಾರ. ಸಿಂಪಲ್. ಯಾವುದೇ ಒಂದು ಎಕ್ಸಾಂಪಲನ್ನು ಬಿಡಿಸಿದರೂ ಕೂಡ ಇದೇ ರೀತಿಯಾಗಿ ಬರ್ತಕ್ಕಂಥದ್ದು. ಸೊ ಔಕಾರ ನಮಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಒನ್ ಐ ಯಾವ ರೀತಿ ಬರ್ತದ ಅಂತ ಒಂದು ಎಕ್ಸಾಂಪಲ್ ನೋಡೋಣ. ಇವಾಗ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ, ಏಕೈಕ ಅಂತ ಒಂದು ಎಕ್ಸಾಂಪಲ್ ಇದೆ. ಏಕೈಕ. ಸೊ ಇದನ್ನು ಏಕ ಏಕ. ಏಕ ಅಂದರೆ ಪೂರ್ವ ಪದ, ಏಕ ಅಂದರೆ ಉತ್ತರ ಪದ. ನೆಕ್ಸ್ಟ್ ಪೂರ್ವ ಪದದ ಕೊನೆಗೆ ಏನು ಬಂದಿದೆ, ಕ ಅನ್ನೋ ಅಕ್ಷರ ಬಂದಿದೆ. ಯಾವ ರೀತಿ ರಚಿತವಾಗಿದೆ ಅಂದರೆ ಕ ಅನ್ನೋ ವ್ಯಂಜನ ಪ್ಲಸ್ ಅ ಅಂತಕ್ಕಂಥ ಸ್ವರ ಸೇರಿಕೊಂಡು. ಸೊ ನಮಗೇನು ಗೊತ್ತಾಯಿತು, ಪೂರ್ವ ಪದದಲ್ಲಿ ಅಕಾರ ಬಂತು ಅಂತ ಗೊತ್ತಾಯಿತು. ಸೊ ಅದನ್ನೇ ಬರೆದಿದ್ದೀನಿ. ನೆಕ್ಸ್ಟ್ ಉತ್ತರ ಪದದಲ್ಲಿ ಏಕಾರ ಬಂದಿದೆ, ಅದಕ್ಕೋಸ್ಕರ ಅದನ್ನೇ ಬರೆದಿರ್ತಕ್ಕಂಥದ್ದು. ಇವಾಗ ನಾವು ಡೆಫಿನಿಷನ್ಗೆ ಹೋಗೋಣ. ಏನಿದೆ, ಅಕಾರಗಳ ಮುಂದೆ ಐಕಾರವು ಬಂದರೆ ಐಕಾರ ಬರುತ್ತದೆ ಪದಕ್ಕೆ ಅಂತ. ಐಕಾರ ಬಂದಿದೆನಾ ಚೆಕ್ ಮಾಡಿ. ಕೈ, ಏಕೈಕ ಅಂತ ಇದೆ. ಸೊ ಅದಕ್ಕೆ ಕೈ ಬರ್ಕೊಂಡೆ ನಾನು. ಕೈ ಹೆಂಗೆ ರಚಿತವಾಗಿದೆ, ಕ ಅನ್ನೋ ವ್ಯಂಜನ ಜೊತೆಗೆ ಐ ಅಂತಕ್ಕಂಥ ಸ್ವರ. ಸೊ ಕೊನೆಗೆ ಬಂದಿರತಕ್ಕಂಥ ಅಕ್ಷರ ಯಾವುದು, ಐ. ಸೊ ಅದಕ್ಕೆ ಅದನ್ನು ಇಲ್ಲಿ ಬರ್ಕೊಂಡೆ. ಅಂದರೆ ನಮಗೆ ಫಾರ್ಮುಲಾ ಸ್ಯಾಟಿಸ್ಫೈ ಆಯಿತು. ಅದಕ್ಕೋಸ್ಕರ ಏಕೈಕ ಅನ್ನೋದು ಕೂಡ ವೃದ್ಧಿ ಸಂಧಿಗೆ ಉದಾಹರಣೆ. ಹೋಪ್ ನಿಮ್ಗೆ ಕ್ಲಿಯರ್ ಆಗ್ತಾಯಿದೆ ಅಂತ ಅನ್ಕೊತೀನಿ ಅಲ್ವಾ. ಜಸ್ಟ್ ಈ ಒಂದು ಸ್ಕ್ರೀನನ್ನು ನೋಡ್ಕೊಂಬಿಡಿ. ಇದೇ ಥರನಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಮಾಡ್ಕೊಂಡ್ಬಿಟ್ರೆ ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್ ಟು ಐಡೆಂಟಿಫೈ ದ ವೃದ್ಧಿ ಸಂಧಿ. ಇವುಗಳನ್ನು ಹೊರತುಪಡಿಸಿ ಮತ್ತು ಬೇರೆ ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಫಾರ್ ಎಕ್ಸಾಂಪಲ್ ಲೋಕೈಕ ವೀರ. ಲೋಕೈಕ ವೀರ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ನಾವು, ಲೋಕ ಪ್ಲಸ್ ಏಕವೀರ. ಪೂರ್ವ ಪದದಲ್ಲಿ ಅ ಸಿಗ್ತದೆ, ಉತ್ತರ ಪದದಲ್ಲಿ ಏಕಾರ ಸಿಗ್ತದೆ. ಪೂರ್ವ ಪದದಲ್ಲಿ ಅ, ಉತ್ತರ ಪದದಲ್ಲಿ ಏಕಾರ ಇದ್ದಾಗ ಸಂಧಿ ಆದಾಗ ಯಾವ ಕಾರ ಬರಬೇಕಂತದ ನಮಗೆ, ಐಕಾರ. ಐಕಾರ ಏನಾದರೂ ಬಂದಿದೆಯಾ, ಎಸ್. ಲೋಕೈಕ ವೀರ, ಕೈ ಅನ್ನೋದರಲ್ಲಿ ನಮಗೆ ಈಸಿಲಿ ಗೊತ್ತಾಗ್ತಾ ಇದೆ ಐಕಾರ ಇದೆ ಅಂತ ಹೇಳಿ. ಸೊ ಲೋಕೈಕ ವೀರ ಅನ್ನೋದು ಕೂಡ ವೃದ್ಧಿ ಸಂಧಿಗೆ ಎಕ್ಸಾಂಪಲ್. ನೆಕ್ಸ್ಟ್ ಒಂದು ತೆಗೆದುಕೊಳ್ಳೋಣ, ಜಲೌಘ ಅಂತ ಹೇಳಿ. ಜಲೌಘ. ಓಕೆ, ಸೊ ಇದನ್ನು ಬಿಡಿಸಿ ಬರೋಣ. ಯಾವ ರೀತಿ ಅಂದರೆ ಜಲ ಪ್ಲಸ್ ಓಘ. ಓಕೆ, ಜಲ ಅಕಾರ, ಓಘ ಅಂದರೆ ಇಲ್ಲಿ ಓಕಾರ ಬಂತು. ಸಂಧಿ ಆಗುವಾಗ ಯಾವ ಕಾರ ಬರಬೇಕು, ಔಕಾರ ಬರಬೇಕು. ಬಂದಿದೆಯಾ, ಜಲೌಘ. ಸೊ ಲೌ ಅನ್ನೋದು ಯಾವ ರೀತಿಯಾಗಿದೆ, ಲ ಪ್ಲಸ್ ಔ. ಸೊ ಜಲೌಘ ಅನ್ನೋದು ಕೂಡ ವೃದ್ಧಿ ಸಂಧಿ. ಮುಂದಿನ ಪದ ಅಷ್ಟೈಶ್ವರ್ಯ ಅಂತ ಹೇಳಿ. ಓಕೆ, ನೆನಪಿಟ್ಟುಕೊಳ್ಳಿ. ಅಷ್ಟೈಶ್ವರ್ಯ ಯಾವ ರೀತಿ ಬಿಡಿಸಿ ಬರಿಬೋದು ಇದನ್ನು, ಅಷ್ಟ ಪ್ಲಸ್ ಐಶ್ವರ್ಯ. ಪೂರ್ವ ಪದದಲ್ಲಿ ಅಷ್ಟ ಅಂದರೆ ಅಕಾರ ದೊರೀತದೆ ನಮಗೆ. ಐಶ್ವರ್ಯ ಉತ್ತರ ಪದದಲ್ಲಿ ಐಕಾರ. ಆಕಾರಗಳ ಮುಂದೆ ಈ ಐಕಾರವು ಬಂದರೆ ಸಂಧಿ ಆಗುವಾಗ ಐಕಾರ ದೊರೆಯುತ್ತದೆ ಅಂತದ. ಅಷ್ಟೈ, ಈ ಸ್ಟೈ ಅನ್ನೋದ್ರಲ್ಲಿ ನಮಗೇನು ಸಿಗ್ತಾ ಇದೆ, ಐಕಾರ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ಅಸ್ಥೈರ್ಯ ಅನ್ನೋದು ಕೂಡ ವೃದ್ಧಿ ಸಂಧಿ. ನೆಕ್ಸ್ಟ್ ಎಕ್ಸಾಂಪಲ್ ಜನೈಕ್ಯ. ಜನೈಕ್ಯ ಯಾವ ರೀತಿಯಾಗಿ ರಚಿತಗೊಂಡಿದೆ, ಜನ ಪ್ಲಸ್ ಐಕ್ಯ. ಪೂರ್ವ ಪದದಲ್ಲಿ ಅಕಾರ. ಸೊ ನದಿಂದ ನಮಗೆ ಅಕಾರ ಸಿಗ್ತದೆ. ಯಾವ ರೀತಿ ಗೊತ್ತಲ್ಲ, ನ ಪ್ಲಸ್ ಅ. ಉತ್ತರ ಪದದಲ್ಲಿ ಐಕ್ಯ. ಸೊ ಐಕಾರ. ಆಕಾರಗಳ ಮುಂದೆ ಈ ಐಕಾರಗಳು ಬಂದಾಗ ಐಕಾರ ಪರವಾಗುತ್ತದೆ. ಜನೈಕ್ಯ ಅನ್ನೋದರಲ್ಲಿ ನಮಗೆ ಐ ಸಿಗ್ತಾ ಇದೆಯಾ, ಎಸ್. ನೈ ಅನ್ನೋದರಲ್ಲಿ ಡೆಫಿನೆಟ್ಲಿ ಐ ಅಂತಕ್ಕಂಥ ಅಂಶ ಸಿಗ್ತದೆ. ಸೊ ಜನೈಕ್ಯ ಅನ್ನೋದು ಕೂಡ ವೃದ್ಧಿ ಸಂಧಿ. ಮುಂದಿನ ಎಕ್ಸಾಂಪಲ್ ಭಾವೈಕ್ಯತೆ. ಸೊ ಇದು ಭಾವ
ಪ್ಲಸ್ ಐಕ್ಯತೆ. ಭಾವ ಅನ್ನೋದರಲ್ಲಿ ಅಕಾರ ಸಿಗ್ತದೆ, ಐಕ್ಯತೆ ಆರಂಭಗೊಳ್ಳೋದು ಐಯಿಂದ, ಸೊ ಐಕಾರ ಸಿಗ್ತದೆ. ಇದರಿಂದಾಗಿ ನಮಗೆ ಕೊನೆಗೆ ಯಾವ್ದು ಕಂಡು ಬರ್ತದೆ? ಐಕಾರ. ಭಾವೈಕ್ಯತೆ. ಈ ವೈ ಅನ್ನೋದರಲ್ಲಿ ಐ ಕಂಡು ಬರ್ತದನ ಡೆಫಿನೆಟ್ಲಿ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಐಡೆಂಟಿಫೈ ದ ವೃದ್ಧಿ ಸಂಧಿ. ಸೊ ಮೇನ್ ಟ್ರಿಕ್ ಏನಪ್ಪ ಇದರಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು, ದಿಸ್ ಈಸ್ ದ ಒನ್. ಸೊ ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥದ್ದನ್ನು ನೀವು ನೆನ್ಪಿಟ್ರೆ ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯೆಂಟ್. ಓಕೆ, ವೃದ್ಧಿ ಸಂಧಿಯ ಡೆಫಿನೇಷನನ್ನು ಕೂಡ ಕೊಟ್ಟಿದ್ದೀನಿ ನೋಡಿಲ್ಲಿ. ಆಕಾರಗಳಿಗೆ ಈ ಐಕಾರವು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐಕಾರವು, ಹಾಗೆ ಔಕಾರಗಳು ಪರ ಆದಾಗ ಔಕಾರವು ಆದೇಶವಾಗಿ ಬಂದರೆ ಅದೇ ವೃದ್ಧಿ ಸಂಧಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಆದ ನಂತರ ಬರ್ತಕ್ಕಂಥದ್ದು ಯಾವುದು? ಎನ್ ಸಂಧಿ. ಸೊ ನಾವು ಎನ್ ಸಂಧಿ ಬಗ್ಗೆ ಕೂಡ ಅಭ್ಯಾಸ ಮಾಡಬೇಕು. ಪ್ರಮುಖವಾಗಿ ಎನ್ ಸಂಧಿಗೆ ನಾವೇನು ನೆನಪಿಟ್ಕೋಬೇಕಪ್ಪ ಅಂದರೆ ಪೂರ್ವ ಪದದ ಬಗ್ಗೆ ಕಂಪ್ಲೀಟಾಗಿ ನೆನಪಿಟ್ಕೋಬೇಕು. ಪೂರ್ವ ಪದದಲ್ಲಿ ಕೇವಲ ಈ ಅಕ್ಷರಗಳು ಬರ್ತಾವ, ಬಂದಂಥ ಸಮಯದಲ್ಲಿ ಸಂಪೂರ್ಣ ಪದ ಆಗುವಾಗ ಈ ಅಕ್ಷರಗಳಿಂದ ಬದಲಾಗ್ತಾವ. ಪೂರ್ವ ಪದದಲ್ಲಿ ಈ ಇದ್ದರೆ ಸಂಧಿ ಆದಾಗ ಯಕಾರ ಬರ್ತದೆ, ಪೂರ್ವ ಪದದಲ್ಲಿ ಉ ಇದ್ದರೆ ಸಂಧಿ ಆದಾಗ ವಕಾರ, ಹಾಗೆ ಪೂರ್ವ ಪದದಲ್ಲಿ ರೂಕಾರ ಇದ್ದರೆ ಸಂಧಿ ಆದಾಗ ರಕಾರ. ಸೊ ನೀವೇನಂತ ನೆನಪಿಟ್ಕೋಬೇಕಂದ್ರೆ ಎನ್ ಸಂಧಿ ಯದಿಂದ ಆರಂಭಗೊಂಡಿದೆ, ಯವರ್ ಅಂತ ನೆನಪಿಟ್ಟುಕೊಳ್ಳಿ, ಯವರ್. ಸೊ ಈ ಮೂರು ಅಕ್ಷರಗಳು ನೆನಪಿಟ್ಕೋಬೇಕು. ಇದಂತೂ ನಿಮಗೆ ನೆನಪಿದ್ದೇ ಇರುತ್ತೆ. ಯಾಕೆ ಹೇಳಿ, ಸ್ವರಗಳು ಯಾವ ಒಂದು ರೀತಿ ರಚಿತಗೊಂಡಿದೆ ಅದೇ ರೀತಿಯಾಗಿಯೇ ಇಲ್ಲಿ ಕಂಡು ಬರ್ತದೆ. ಅ ಮತ್ತು ಆನ ಹೊರತುಪಡಿಸಿ ಉಳಿದಿರೋದೆಲ್ಲ ಈ ಉ ರು, ರೈಟ್. ಸೊ ಅದೇ ಒಂದು ಆರ್ಡರಲ್ಲಿದೆ, ನಿಮ್ಗೆ ಈಸಿಲಿ ಪೂರ್ವಪದ ನೆನಪು ಉಳಿತದೆ ಎನ್ ಸಂಧಿಯಲ್ಲಿ. ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದೇನು? ಈ ಒಂದು ಅಕ್ಷರಗಳನ್ನು. ಸಂಧಿಯಾದಾಗ ನಮಗೆ ಯವರ್ ಅನ್ನೋದೊಂದು ನೆನಪಿಟ್ಕೋಬೇಕು, ಯವರ್. ಓಕೆ, ಸೊ ಎಕ್ಸಾಂಪಲ್ಸ್ಗಳನ್ನು ನೋಡೋಣ, ನಿಮ್ಗೆ ಕ್ಲಿಯರ್ ಆಗ್ತದೆ. ಏನು ತೆಗೆದುಕೊಂಡಿದ್ದೀನಿ ಎಕ್ಸಾಂಪಲ್? ಅತ್ಯಂತ ಅಂತ ತೆಗೆದುಕೊಂಡಿದ್ದೀನಿ ನಾನು, ಅತ್ಯಂತ. ಸೊ ಇದನ್ನು ಬಿಡಿಸಿ ಬರೆಯೋದು ಅತಿ ಪ್ಲಸ್ ಅಂತ. ಅತಿ ಅನ್ನೋದು ಪೂರ್ವ ಪದ, ಅಂತ ಅನ್ನೋದು ಉತ್ತರ ಪದ. ಪ್ರಮುಖವಾಗಿ ನಾವು ಎನ್ ಸಂಧಿಯಲ್ಲಿ ಯಾವ ಪದದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು? ಪೂರ್ವ ಪದದ ಮೇಲೆ. ಪೂರ್ವ ಪದದಲ್ಲಿ ಯಾವ್ಯಾವ ಅಕ್ಷರಗಳು ಬರ್ತಾ ಅಂತ ಹೇಳಿದ್ವಿ ನಾವು? ಅ ಮತ್ತು ಆ ಬಿಟ್ಟು ಎಲ್ಲವನ್ನು ಸೀರಿಯಲಾಗಿ ಬರ್ಕೊಂಬಿಡಿ, ಈ ಉ ರು ಅಂತ ಹೇಳಿ. ಸೊ ಇಲ್ಲೇನಿದೆ? ತಿ ಅಂತ ಕೊಟ್ಟಿದ್ದಾರೆ, ಸೊ ಅದಕ್ಕೆ ತಿ ಬರ್ಕೊಂಡೆ. ತಿ ಅಂದರೆ ಅದು ಯಾವ್ಯಾವ ಅಕ್ಷರಗಳಿಂದ ರಚಿತವಾಗಿದೆ? ತ ಮತ್ತು ಈ ಇಂದ ರಚಿತವಾಗಿದೆ, ರೈಟ್. ಓಕೆ, ಸೊ ನಮಗೆ ಪೂರ್ವ ಪದದಲ್ಲಿ ಈ ಸಿಕ್ತು. ಈ ಬಂದಂಥ ಸಮಯದಲ್ಲಿ ಸಂಧಿ ಆದಾಗ ಯಾವ ಪದ ಬರಬೇಕಂತದ? ನಮಗೆ ಯ ಪದ ಬರಬೇಕಂತದ ರೂಲ್ ಅದ. ಏನಾದರೂ ಬರ್ತಾ ಇದೆಯಾ ಅತ್ಯಂತ ಅನ್ನೋದರಲ್ಲಿ? ಲೆಟ್ ಮಿ ಚೆಕ್. ಇಲ್ಲಿ ನೋಡಿ, ಅತ್ಯಂತ ತ್ಯ ಬರ್ಕೊಂಡಿದ್ದೀನಿ. ತ್ಯ ಯಾವ ರೀತಿ ರಚನೆ ಆಗಿದೆ ಅಂದರೆ ತ ಪ್ಲಸ್ ಯ ಪ್ಲಸ್ ಅ. ಸೊ ಇದರಿಂದ ಗೊತ್ತಾಯಿತು ನಿಮಗೆ ಅಲ್ಲಿ ಯಕಾರ ದೊರೀತಾ ಇದೆ ಅಂತ ಹೇಳಿ. ಸೊ ಈ ಕಾರ ಇರೋದು ಯಕಾರ ಆಗಿ ಬದಲಾಯಿತು. ಅತ್ಯಂತ ಅನ್ನೋದು ಎನ್ ಸಂಧಿಗೆ ಉದಾಹರಣೆ. ಓಕೆ, ನೆಕ್ಸ್ಟ್ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳು ನೋಡೋಣ, ಇನ್ನೂ ಕ್ಲಿಯರ್ ಆಗ್ತದೆ. ಕ್ಲಿಯರ್ ಆಗ್ತಾ ಇದೆಯಲ್ಲ ಫಾರ್ಮುಲಾ? ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ, ಜಾಸ್ತಿ ಕ್ಲಿಯರ್ ಕಟ್ ಐಡಿಯಾ ಸಿಗ್ತದೆ. ಮೊದಲದಾಗಿ ಏನು ಕೊಟ್ಟಿದ್ದೀನಿ ನಾನು? ಅಣ್ವಸ್ತ್ರ ಅಂತ ಕೊಟ್ಟಿದ್ದೀನಿ. ಸೊ ಅಣ್ವಸ್ತ್ರವನ್ನು ಯಾವ ರೀತಿ ಬಿಡಿಸಿ ಬರಿಬೋದು? ಅಣು ಪ್ಲಸ್ ಅಸ್ತ್ರ. ಅಣು ಅನ್ನೋದು ಪೂರ್ವ ಪದ, ಅಸ್ತ್ರ ಅನ್ನೋದು ಉತ್ತರ ಪದ. ಓಕೆ, ಪೂರ್ವ ಪದದಲ್ಲಿ ಏನು ಸಿಗ್ತಾ ಇದೆ ನಮಗೆ? ಅಣು. ನು ಅಂದರೆ ಅಲ್ಲಿ ನ ಪ್ಲಸ್ ಉ ಸಿಕ್ತು. ಅಸ್ತ್ರ ಅನ್ನೋದರಲ್ಲಿ ಅ ಸಿಕ್ತು. ನಾವು ಎನ್ ಸಂಧಿ ಓದಬೇಕಂತ ಸಮಯದಲ್ಲಿ ಉತ್ತರ ಪದದ ಬಗ್ಗೆ ಜಾಸ್ತಿ ಗಮನನೇ ಹರಿಸೋದಿಲ್ಲ, ಓನ್ಲಿ ಪೂರ್ವ ಪದ. ಪೂರ್ವ ಪದದಲ್ಲಿ ಏನು ಸಿಗ್ತಾ ಇದೆ? ಉ ಇತ್ತಂದರೆ ಏನಂತ ಬದಲಾಗಬೇಕು ನಮಗೆ? ರಿಮೆಂಬರ್, ಏನಂತ ಬರಬೇಕಾಗಿತ್ತು ನಮಗೆ? ಈ ಉ ರು ಇಷ್ಟಿದೆ ಪೂರ್ವ ಪದದಲ್ಲಿ. ಈ ರೀತಿ ಇದ್ದಾಗ ಯ ವ ರ ಬರಬೇಕಂತ ಹೇಳಿದ್ದೀವಿ. ಅಂದರೆ ಉ ಇತ್ತಂದರೆ ವ ಬರಬೇಕಂತ ಇದೆ. ಸೊ ಅಣ್ವಸ್ತ್ರ ಅನ್ನೋದರಲ್ಲಿ ವ ಬರ್ತಾ ಇದೆಯಾ? ಎಸ್, ಅಣ್ವಸ್ತ್ರ ಅನ್ನೋದರಲ್ಲಿ ವ ಈಸಿಲಿ ಕಂಡುಬರ್ತದೆ, ರೈಟ್. ಅಣ್ವಸ್ತ್ರ. ಸೊ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ತದೆ ನಿಮಗೆ ವ ಅಂತಕ್ಕಂಥದ್ದು ಕಂಡು ಬರ್ತಾ ಇರೋದು. ಸೊ ಅದಕ್ಕೋಸ್ಕರ ಇದು ಕೂಡ ಒಂದು ನಮಗೆ ಎನ್ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ, ಪಿತ್ರಾರ್ಜಿತ. ಪಿತ್ರಾರ್ಜಿತ ಯಾವ ರೀತಿ ಬಿಡಿಸಿ ಬರಿಬೇಕು? ಪಿತೃ ಪ್ಲಸ್ ಅರ್ಜಿತ. ಪಿತೃ ಅಂದರೆ ಇಲ್ಲೇನು ಸಿಕ್ತು ನಮಗೆ? ರೂಕಾರ ಸಿಕ್ತು. ರೂಕಾರ ಇದ್ದಂಥ ಸಮಯದಲ್ಲಿ ಸಂಧಿ ಆದಾಗ ಎನ್ ಸಂಧಿ ಆಗಬೇಕಂದ್ರೆ ಏನಾಗಿ ಬದಲಾಗಬೇಕದು? ಯವರ್, ರ ಆಗಿ ಬದಲಾಗಬೇಕು. ಸೊ ಪಿತ್ರಾರ್ಜಿತನಲ್ಲಿ ರಕಾರ ಇದೆಯಾ? ಪಿತ್ರಾರ್ಜಿತ. ಸೊ ಇಲ್ಲಿ ರ ಒತ್ತು ಕಾಣಿಸ್ತಾ ಇದೆ ನಮಗೆ, ರೈಟ್. ಸೊ ಪಿತ್ರಾರ್ಜಿತ ಅನ್ನೋದು ಕೂಡ ಎನ್ ಸಂಧಿಗೆ ಉದಾಹರಣೆ. ಲೈಕ್ ವೈಸ್ ಮತ್ತೇನು ಕೊಟ್ಟಿದ್ದಾರೆ? ಅತ್ಯವಸರ. ಇದನ್ನು ಯಾವ ರೀತಿ ಬಿಡಿಸಿ ಬರುವುದು? ಅತಿ ಪ್ಲಸ್ ಅವಸರ. ಅತಿ ಈಕಾರ, ಅವಸರ ಅಕಾರ. ಪೂರ್ವ ಪದದಲ್ಲಿ ಈ ಅನ್ನೋದೇನಾದರೂ ಕಂಡು ಬಂತಂದರೆ ಅದು ಏನಾಗಿ ಬದಲಾಗಬೇಕಂತದ? ಯ ಆಗಿ ಬದಲಾಗಬೇಕಂತದ. ಯ ಆಗಿ ಏನಾದರೂ ಕಾಣ್ತಾ ಇದೆಯಾ?
ಅತ್ಯವಸರ ಅಂದರೆ ತ್ಯ ಅನ್ನೋದರಲ್ಲಿ ತ ಪ್ಲಸ್ ಯ ರೈಟ್. ತ್ಯ ಅನ್ನೋದ್ರು ಈ ರೀತಿ ರಚಿತಗೊಂಡಿದೆ ತ ಯ ಅ. ಸೊ ಇದರಿಂದ ಯ ಬಂದಿದೆ ಅಂತ ಕ್ಲಿಯರ್ ಕಟ್ ಗೊತ್ತಾಗ್ತಾ ಇದೆ. ಸೊ ಅತ್ಯವಸರ ಅನ್ನೋದು ಎನ್ ಸಂಧಿಗೆ ಉದಾಹರಣೆ. ಅದೇ ರೀತಿ ಜಾತ್ಯಾತೀತ, ಜಾತಿ ಪ್ಲಸ್ ಅತೀತ, ಜಾತಿ ಈಕಾರ ಏನಾಗಿ ಬದಲಾಗಬೇಕು ಯಕಾರ. ಉತ್ತರ ಪದದ ಕಡೆ ಹೋಗೋದೇ ಬೇಡ ನಾವು. ಯಕಾರ ಬರ್ತಾ ಇದೆಯಾ ಜಾತ್ಯತೀತ, ಇಲ್ಲಿ ತ್ಯ ಬಂತು. ಸೊ ಕಾಣಿಸ್ತಾ ಇದೆ ನಿಮಗೆ ಯ ಒತ್ತು ಇಲ್ಲಿ ಬರ್ತಾ ಇರೋದು. ಸೊ ಇದು ಕೂಡ ಎನ್ ಸಂಧಿ. ನೆಕ್ಸ್ಟ್ ಪ್ರತ್ಯುತ್ತರ. ಸೊ ಇದನ್ನು ನಾವು ಪ್ರತಿ ಪ್ಲಸ್ ಉತ್ತರ ಅಂತ ಬರ್ಕೋಬಹುದಾ. ಪ್ರತಿ ಈಕಾರ ಬಂತು. ಈಕಾರ ಬಂದರೆ ಯಾವುದಾಗಿ ಬದಲಾಗಬೇಕು ಯಕಾರ. ಯಕಾರ ಸಿಗ್ತಾ ಇದೆಯಾ ಎಸ್. ತ್ಯು ಅಂತಕ್ಕಂಥದ್ದಲ್ಲಿ ನಮಗೆ ಯಕಾರ ಸಿಗತ್ತೆ. ಹೋಪ್ ನಿಮಗೆ ಯಾವ ರೀತಿ ಬಿಡಿಸಿ ಬರಬೇಕು ಅನ್ನೋದು ಗೊತ್ತಿದೆ. ನಾನು ಗುಣಿತಾಕ್ಷರಗಳನ್ನು ಸ್ಟಾರ್ಟಿಂಗ್ ಡೇಸಲ್ಲೇ ಹೇಳಿಕೊಟ್ಟಿದ್ದೀನಿ. ಲೆಟ್ ಮಿ ರೈಟ್ ಒನ್ ಮೋರ್ ಟೈಮ್. ಸೊ ಇದು ತ ಯ ಪ್ಲಸ್ ಉ ಪ್ರತ್ಯು. ಸೊ ಇದರಿಂದ ಯ ಅನ್ನೋದು ನಮಗೆ ಸಿಕ್ತು. ಅದಕ್ಕೋಸ್ಕರ ಇದು ಕೂಡ ಎನ್ ಸಂಧಿ. ನೆಕ್ಸ್ಟ್ ಉಳಿದಿರೋದು ಯಾವುದು ಮನ್ವಂತರ. ಸೊ ಇದು ಮನು ಪ್ಲಸ್ ಅಂತರ. ಮನು ಊಕಾರ. ಊ ಬಂದರೆ ಏನಾಗಿ ಬದಲಾಗಬೇಕು ನಮ್ಮ ಫಾರ್ಮುಲಾ ಏನದ ಯವರ್ ಅಂತ ಒಂದು ಆರ್ಡ್ರಲ್ಲಿ ಬರ್ಬೇಕಂತ ಹೇಳಿದ್ವಿ ನಾವು. ಯ ಬರಲ್ಲ ಅಲ್ಲಿ ವ ಬರಬೇಕು ರೈಟ್. ಸೊ ಊಕಾರ ಇದ್ದರೆ ವಕಾರ ಬರಬೇಕಂತ ಗೊತ್ತಾಯಿತು. ವಕಾರ ಬರ್ತಾ ಇದೆಯಾ ಮನ್ವಂತರ ಅನ್ನೋದ್ರಲ್ಲಿ ಎಸ್. ಮನ್ವ ವಕಾರ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇದು ಕೂಡ ಎನ್ ಸಂಧಿಗೆ ಉದಾಹರಣೆ. ಓಕೆ. ಸೊ ಈ ರೀತಿಯಾಗಿ ಈ ಒಂದು ಪರ್ಟಿಕ್ಯುಲರ್ ಸ್ಕ್ರೀನನ್ನು ನೀವು ನೆನಪಿಟ್ಕೋಬೇಕು ಅಥವಾ ನಿಮ್ಮ ನೋಟ್ಬುಕ್ಕಲ್ಲಿ ಬರೆದುಕೊಳ್ಬೇಕು ಯಾವ ರೀತಿ ರಚಿತಗೊಂಡಿದೆ ಅಂತ ಹೇಳಿ. ಸೊ ನಿಮಗೇನಾದರೂ ಎನ್ ಸಂಧಿ ಇದೆಯಾ ಅನ್ನೋದೇನೋ ಡೌಟ್ ಬಂತು ಅಂದ್ಕೊಳ್ಳಿ ಎಕ್ಸಾಮಲ್ಲಿ ಸಾಲ್ವ್ ಮಾಡಬೇಕಾದ ಸಮಯದಲ್ಲಿ. ಜಸ್ಟ್ ಥಿಂಕ್ ಏನಂತ ಪೂರ್ವ ಪದದಲ್ಲಿ ಈ ಅಕ್ಷರಗಳು ಏನಾದರೂ ಬಂದಿದ್ದಾವಾ. ಓಕೆ, ಈ ಅಕ್ಷರಗಳು ಏನಾದರೂ ಬಂದಿದ್ದಾವ. ನೆಕ್ಸ್ಟ್ ಅವು ಇದೇ ಆರ್ಡರ್ಲಿ ಬದಲಾಗ್ತಾ ಇದ್ದಾವ. ಈ ಇತ್ತಂದರೆ ಯ ಬದಲಾಗ್ತಾ ಇದೆಯಾ, ಉ ಅಂತ ಇರೋದು ವ ಆಗಿ ಬದಲಾಗ್ತಾ ಇದೆಯಾ, ರು ಅನ್ನೋದು ರ ಆಗಿ ಬದಲಾಗ್ತಾ ಇದೆಯಾ, ಜಸ್ಟ್ ಕಂಪೇರ್ ಮಾಡಿ. ಸೊ ಈ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ಇತ್ತಂದರೆ ನೀವು ಅದಕ್ಕೆ ಎನ್ ಸಂಧಿ ಅಂತ ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಹೋಪ್ ನಿಮಗೆ ಎರಡೂ ಸಂಧಿಗಳು ಕ್ಲಿಯರ್ ಆಯಿತು ಅಂದ್ಕೊತೀನಿ. ಈ ಪಾಠದ ಹಿಂದ್ಗಡೆ ಈ ಎರಡು ಸಂಧಿಗಳ ಬಗ್ಗೆ ಮಾತ್ರ ಇದೆ, ಎನ್ ಸಂಧಿ ಮತ್ತು ವೃದ್ಧಿ ಸಂಧಿ ಬಗ್ಗೆ. ಈ ಒಂದು ಪಾಠದ ಹಿಂದ್ಗಡೆ ನಮಗೆ ಈ ಎರಡು ಸಂಧಿಗಳ ಬಗ್ಗೆ ಮಾತ್ರ ಕೊಟ್ಟಿದ್ದಾರಾ. ಓಕೆ, ಎನ್ ಸಂಧಿ ಅಂತ ಬಂದರೆ ಈ ಪರ್ಟಿಕ್ಯುಲರ್ ಸ್ಕ್ರೀನನ್ನು ನೆನಪಿಟ್ಕೊಳ್ಳಿ. ಅದೇ ರೀತಿಯಾಗಿ ವೃದ್ಧಿ ಸಂಧಿ ಅಂತ ಬಂದರೆ ಈ ಸ್ಕ್ರೀನನ್ನು ನೀವು ನೆನಪಿಟ್ಕೋಬೇಕು. ದಟ್ ಈಸ್ ಮೋರ್ ದನ್ ಸಫಿಷಿಯಂಟ್ ಟು ಐಡೆಂಟಿಫೈ ದ ಸಂಧಿ. ಇದಾದ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ಈ ಒಂದು ಪಾಠದ ಹಿಂದ್ಗಡೆ ಬರ್ತಕ್ಕಂಥದ್ದು ವಿಭಕ್ತಿ ಪ್ರತ್ಯಯಗಳು. ಆಲ್ರೆಡಿ ನಾನು 8ನೇ ತರಗತಿ ವ್ಯಾಕರಣ ಹೇಳಬೇಕಂತ ಸಮಯದಲ್ಲಿ ಕ್ಲಿಯರಾಗಿ ಹೇಳಿಕೊಟ್ಟಿದ್ದೀನಿ ಯಾವ ರೀತಿ ವಿಭಕ್ತಿ ಪ್ರತ್ಯಯಗಳನ್ನು ಐಡೆಂಟಿಫೈ ಮಾಡಬೇಕು, ವಿಭಕ್ತಿ ಪ್ರತ್ಯಯ ಅಂದರೆ ಏನು, ಯಾವ ರೀತಿ ರಚಿತಗೊಂಡಿದೆ ಅಂತ ಹೇಳಿ. ಸೊ ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ರಿವಿಸಿಟ್ ಮಾಡಿ ನೋಡ್ಬೋದು. ಫಾರ್ ದಿಸ್ ಕ್ಲಾಸ್ ಐ ಆಮ್ ಜಸ್ಟ್ ಗಿವಿಂಗ್ ಅ ಗ್ಲಾನ್ಸ್. ಫಾರ್ ಎಕ್ಸಾಂಪಲ್ ಟೋಟಲ್ ಆಗಿ ನಮಗೆ ಅಲ್ಲಿ 7 ವಿಭಕ್ತಿ ಪ್ರತ್ಯಯಗಳು ಕಂಡುಬರ್ತಾವ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಅಂತ ಹೇಳಿ. ಸೊ ಎಕ್ಸಾಮಲ್ಲಿ ನಮಗೆ ಏನು ಕೊಡ್ತಾರಪ್ಪ ಅಂದರೆ ಒಂದು ಪದ ಕೊಡ್ತಾರೆ, ಯಾವ ಒಂದು ವಿಭಕ್ತಿ ಪ್ರತ್ಯಯಕ್ಕೆ ಇದು ಸೇರಿದೆ ಅಂತ ಹೇಳ್ತಾರೆ. ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ಅವರು ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದಾರೆ. ಯಾವುದು ಅಂತ ನೋಡಿದರೆ ಶರಣ ಅನ್ನೋದನ್ನು ತೆಗೆದುಕೊಂಡಿದ್ದಾರೆ, ಶರಣ. ಸೊ ಅದನ್ನೇ ಒಂದು ಬಳಕೆ ಮಾಡ್ಕೊಂಡ್ಬಿಟ್ಟು ಎಲ್ಲವನ್ನು ಅಪ್ಲೈ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಪ್ರಥಮದಲ್ಲಿ ಏನಾಗ್ತದೆ ಶರಣರು, ರು ಅಂದರೆ ಏನಾಯ್ತು ಅಲ್ಲಿ ಊಕಾರ ಬಂತು. ಸೊ ಶರಣರು ಅಂತ ಕೇಳಿದ್ರೆ ಅದು ಪ್ರಥಮ. ಅದೇ ರೀತಿಯಾಗಿ ಶರಣರನ್ನು ಅಂತ ಬಂದರೆ ಅದು ದ್ವಿತೀಯ. ಶರಣರಿಂದ ಅಂತ ಬಂದರೆ ತೃತೀಯ. ರಿಂದ, ಸೊ ರಿಂದ ಅನ್ನೋದ್ರಲ್ಲಿ ಏನು ಸಿಗ್ತದೆ ನಿಮಗೆ ಇಂದ ಸಿಗ್ತದೆ. ಸೊ ಅದಕ್ಕೋಸ್ಕರ ಅದು ತೃತೀಯ. ಶರಣರಿಗೆ ಅಂತ ಬಂದರೆ ಚತುರ್ಥಿ. ಶರಣರ ದೆಸೆಯಿಂದ ಬಂದರೆ ಪಂಚಮಿ. ಶರಣರ ಅಂತ ಬಂದರೆ ಷಷ್ಠಿ. ಶರಣರಲ್ಲಿ ಅಂತ ಬಂದರೆ ಸಪ್ತಮಿ. ಸೊ ಇವುಗಳ ನೆನಪಿಟ್ಕೋಬೇಕು ನೀವು. ಉ ಪ್ರಥಮ, ಉ ದ್ವಿತೀಯ, ಅನ್ನು ತೃತೀಯ ಇಂದ, ಚತುರ್ಥಿ ಈಗೇಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಸೊ ಎಕ್ಸಾಂಪಲ್ ನೀವು ಶರಣರು ಅಷ್ಟೇ ಅಂತ ಏನು ಬೇಕಾಗಿಲ್ಲ, ಯಾವ್ದು ಬೇಕಾದ ತೆಗೆದುಕೊಳ್ಬೋದು. ರಾಮ ಅಂತ ತೆಗೆದುಕೊಳ್ಳಿ. ರಾಮನು, ರಾಮನನ್ನು, ರಾಮನಿಂದ, ರಾಮನಿಗೆ, ರಾಮನ ದಿಸೆಯಿಂದ, ರಾಮನರ, ರಾಮನರಲ್ಲಿ. ಸೊ ಈ ರೀತಿಯಾಗಿ ನಿಮಗೆ ಯಾವುದು ನೆನಪಿಟ್ಕೊಳ್ಳೋಕ್ಕೆ ಈಸಿ ಆಗ್ತದೆ ಆ ಒಂದು ಎಕ್ಸಾಂಪಲನ್ನ ತೆಗೆದುಕೊಂಡ್ಬಿಟ್ಟು ಈ ರೀತಿಯಾಗಿ ನೀವು ಅದನ್ನು ಸಾಲ್ವ್ ಮಾಡಬೇಕು. ಇವೆಲ್ಲದರ ಜೊತೆಗೆ ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಕಾರಕಾರ್ಥಗಳ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ಯಾವ ವಿಭಕ್ತಿ ಪ್ರತ್ಯಯದ್ದು ಏನು ಕಾರಕಾರ್ಥ. ಪ್ರಥಮ ಅಂತ ಬಂದಾಗ ಕರ್ತೃತ್ವ, ದ್ವಿತೀಯ ಕರ್ಮಾರ್ಥ, ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪಾದಾನ,
ಸೃಷ್ಟಿ ಸಂಬಂಧ, ಹಾಗೆ ಸಪ್ತಮಿ ಅಂತ ಬಂದಾಗ ಅಧಿಕರಣ. ಸೊ ಈ ಕಾರಕಾರ್ಥಗಳು ಕೂಡ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್. ಅಲ್ಲಿ ಕೂಡ ಸ್ಟಾರ್ ಮಾರ್ಕ್. ರೀಸೆಂಟ್ ಡೇಸ್ ಎಕ್ಸಾಮ್ಸ್ಗಳಲ್ಲಿ ಇದರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ನೀವು ನೆನಪಿಟ್ಕೋಬೇಕು ಕಾರಕಾರ್ಥಗಳು ಜೊತೆಗೆ ಹೊಸಗನ್ನಡದಲ್ಲಿ ಅವುಗಳ ರೂಪ ಏನಿದೆ ಅಂತ ಹೇಳಿ. ನಾನು ಮೊದಲೇ ಹೇಳೋಗೆ ಇನ್ ಡೀಟೇಲ್ ಆಗಿ 8ನೇ ತರಗತಿಯಲ್ಲಿ ಹೇಳಿಕೊಟ್ಟಿದ್ದೀನಿ ವಿಭಕ್ತಿ ಪ್ರತ್ಯಯ ಯಾವ ರೀತಿ ಬರ್ತದೆ, ಏನು ಎಲ್ಲ ಮಾಹಿತಿಗಳನ್ನಂತ. ಸೊ ಜಸ್ಟ್ ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್ ಅಗೇನ್. ನೀವೇನಾದರೂ ನೋಡಿಲ್ಲ ಅಂದರೆ ಕನ್ನಡ ವ್ಯಾಕರಣ ಒಂದು ಪ್ಲೇ ಲಿಸ್ಟಿಗೆ ಹೋಗಿ ಅಲ್ಲಿ ನಿಮಗೆ ಸಿಗ್ತದೆ ವಿಭಕ್ತಿ ಪ್ರತ್ಯಯಗಳು ಅಂತ ಥಂಬ್ನೇಲ್ ಇರ್ತದೆ. ಓಕೆ, ಸೊ ಇದಿಷ್ಟು ಮಾಹಿತಿ 9ನೇ ತರಗತಿಯ ನಮ್ಮ 3ನೇ ಪಾಠದ ಹಿಂದ್ಗಡೆ ಬಂದಿರತಕ್ಕಂಥದ್ದು ಆಗಿರ್ತದೆ. ಆ್ಯಸ್ ಯೂಶ್ವಲ್ ನೀವೇನಾದರೂ ಫಸ್ಟ್ ಟೈಮ್ ಬಂದಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟೊತ್ತು ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು.